ಬಣ ರಾಜಕಾರಣದ ವಿಚಾರವನ್ನ ನೋಡ್ತಾ ಹೋಗ್ತಾ ಇದ್ವಿ. ಬಿಜೆಪಿಯಲ್ಲಿ ಈ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇರುವಂತಹ ಬಣ ರಾಜಕಾರಣದ ವಿಚಾರವಾಗಿ ಕೂಡ ನೋಡ್ತಾ ಹೋಗ್ತಾ ಇದ್ವಿ. ಬಿಜೆಪಿ ಸರ್ಕಾರ ಬಂದು 1.5 ವರ್ಷ ಆಗಿದೆ. 3-4 ಬಾರಿ ಗೆದ್ದವರನ್ನ ಮಂತ್ರಿ ಮಾಡಿ ಕೆಲವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕಾಗತ್ತೆ ಎನ್ನುವಂತಹ ಮಾತುಗಳು ಕೂಡ ಜೋರಾಗಿಯೇ ಕೇಳಿ ಬರ್ತಾ ಇದ್ದಾವೆ. 3-4 ಬಾರಿ ಗೆದ್ದಂತವರನ್ನ ಮಂತ್ರಿ ಮಾಡಬೇಕಾಗತ್ತೆ. 3-4 ಬಾರಿ ಗೆದ್ದಂತವರನ್ನ ಮಂತ್ರಿ ಮಾಡಬೇಕಾಗತ್ತೆ. ನಳಿನ್ ಕುಮಾರ್ ಕಟೀಲ್ ಮುಂದೆ ಆಕಾಂಕ್ಷಿಗಳು ಇಟ್ಟಿರುವಂತಹ ಬೇಡಿಕೆ ಇದು. ಕೆಲವೊಂದಷ್ಟು ಸಚಿವರನ್ನ ಸಂಪುಟದಿಂದ ಕೈಬಿಡಿ. ಸರ್ಕಾರ ಬಂದು 1.5 ವರ್ಷ ಆಗಿದೆ. ಕೆಲವೊಂದಷ್ಟು ಜನ ಆಕಾಂಕ್ಷಿಗಳು ಇದ್ದಾರೆ, ಅಂತಹವರ ಬೇಡಿಕೆಗೆ ನೀವು ಸ್ಪಂದಿಸಬೇಕು ಅಂತ ಹೇಳಿ ರೇಣುಕಾಚಾರ್ಯ ಸೇರಿದಂತೆ ಕೆಲವೊಂದಷ್ಟು ಶಾಸಕರು ನಳಿನ್ ಕುಮಾರ್ ಕಟೀಲ್ ಅವರನ್ನ ಭೇಟಿಯಾಗಿ ತಮ್ಮ ಅಹವಾಲು ಅದರ ಜೊತೆಗೆ ಆಕಾಂಕ್ಷಿಗಳ ವಿಚಾರ ಇತ್ತಲ್ಲ ಅದನ್ನ ಸ್ಪಷ್ಟಪಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದನ್ನ ನೋಡ್ತಾ ಹೋದ್ರೆ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆ ಅನ್ನುವಂಥದ್ದು ದೊಡ್ಡ ಮಟ್ಟದ ಕಗ್ಗಂಟಾಗುತ್ತೆ. ಬಿಜೆಪಿಯಲ್ಲಿ ಬಣ ರಾಜಕಾರಣಕ್ಕೂ ಕೂಡ ಇದು ಮುಂದೆ ಕಾರಣ ಆಗುತ್ತಾ ಅನ್ನುವಂಥ ಅನುಮಾನ ಕೂಡ ಮೂಡ್ತಾ ಇದೆ. ಹಾಗಿದ್ರೆ ರೇಣುಕಾಚಾರ್ಯ ಏನ್ ಮಾತಾಡಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಅವರ ಭೇಟಿಯ ನಂತರದಲ್ಲಿ ನೋಡೋಣ ಬನ್ನಿ. ದಾವಣಗೆರೆ ಜಿಲ್ಲೆ ನಾನು ಒಬ್ಬ ಶಾಸಕ, ಸರ್ಕಾರದಲ್ಲಿ ಶಾಸಕ, ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಸಂಘಟನೆಯಲ್ಲಿ ಕಾರ್ಯಕರ್ತ. ನಾನು ಕಾರ್ಯಕರ್ತನಾಗಿ ಅಧ್ಯಕ್ಷನ ಭೇಟಿ ಮಾಡಿದ್ದೀನಿ. ಸರ್ಕಾರದ ಒಳಗಡೆ ನನ್ನ ಕ್ಷೇತ್ರ ಅಲ್ಲಿ ಮಾತ್ರ ಅಷ್ಟೇ ನಾನು ಶಾಸಕ. ಮುಖ್ಯಮಂತ್ರಿಗಳಿಗೆ ಎಲ್ಲರೂ ಆಪ್ತರೆ, ಕೇವಲ ರೇಣುಕಾಚಾರ್ಯ ಒಬ್ಬರೇ ಅಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಿರ್ತಕ್ಕಂಥ ಶಾಸಕರು, ವಿಧಾನ ಪರಿಷತ್ತು ಮಾಜಿ ಇರ್ಬೋದು, ಮುಖಂಡರಿರ್ಬೋದು, ಲೋಕಸಭಾ ಸದಸ್ಯರು, ನಾವೆಲ್ಲರೂ ಆಪ್ತರೆ. ಇಲ್ಲಿ ಮುಖ್ಯಮಂತ್ರಿಗಳು ಒಬ್ಬರಿಗೆ ಮಾತ್ರ ಆಪ್ತರು, ಇನ್ನೊಬ್ಬರಿಗೆಲ್ಲ ಆ ರೀತಿ ಏನೆಲ್ಲ. ನಾವೆಲ್ಲ ಅವ್ರ ಮಕ್ಕಳೇ. ಮಧ್ಯ ಕರ್ನಾಟಕ ಇದೆ, ದಾವಣಗೆರೆ ಜಿಲ್ಲೆ ಅವಕಾಶ ಕೊಡ್ರಿ ಅಂತ ನಾನು ಕೇಳಿದ್ದೀನಿ. ಅಂತ ನಮ್ಮ ಜಿಲ್ಲೆಗೆ ಒಂದು ಅವಕಾಶ ಕೊಡ್ರಿ. ನಾನು ಹೇಳಿದ್ದೀನಿ, ಶೈಕ್ಷಣಿಕವಾಗಿ ಎಲ್ಲ ರೀತಿ ಮುಂದುವರಂಥ ಜಿಲ್ಲೆ ಮಧ್ಯ ಕರ್ನಾಟಕ ಅವಕಾಶ ಕೊಡಿ ಅಂತ ಕೇಳಿದ್ದೀವಿ. ಆದರೆ ಆದಿಲ್ ಬೀದಿಲಿ ರಂಪ ಮಾಡಲ್ಲ. ನಮ್ಮ ಅಧ್ಯಕ್ಷನ ನಾನು ಕೇಳಿದ್ದೀನಿ, ಅವಕಾಶ ಕೊಡಿ, ಜಿಲ್ಲೆಗೆ ಅವಕಾಶ ಕೊಡಿ, ಸಂದರ್ಭ ನನಗೆ ಕೊಡಿ ಅಂತ ಕೇಳಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಕೇಳಿದ್ದೀನಿ, ಮುಖ್ಯಮಂತ್ರಿಗಳು ಮತ್ತೂ ಕೇಳ್ತೀನಿ. ಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು, ವರಿಷ್ಠ ಏನು ನಿರ್ಧಾರ ಮಾಡ್ತಾರೆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ. ರಾಮ 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 ಅಂತ ಜಪ ಮಾಡಿದರೆ ಅವ್ರು ರಾಮ ಆಗ್ತಾರೆ, ನಾನು ರಾವಣ ಆಗ್ಬಿಡ್ತೀನಿ. ಅದಕ್ಕೋಸ್ಕರ ಯಾವ ಸಂದರ್ಭದಲ್ಲಿ ಎಲ್ಲಿ ಎಲ್ಲ ವಿಷಯಗಳು ಮುಟ್ಟಿಸ್ಬೇಕು ಅಲ್ಲಿ ಮುಟ್ಟಿಸಿದ್ದೀನಿ. ನಾನು ಪದೇ ಪದೇ ಇನ್ನೊಬ್ಬರ ಹೆಸರು ಜಪ ಮಾಡಲ್ಲ. ಅಷ್ಟು ದೊಡ್ಡವರ ಪಕ್ಷಕ್ಕಿಂತ ಸರ್ಕಾರಕ್ಕಿಂತ ದೊಡ್ಡವರು ಆದರೆ ಪ್ರಧಾನಮಂತ್ರಿಗಳು ಅಥವಾ ನಮ್ಮ ಅಮಿತ್ ಶಾ, ನಡ್ಡಾರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅಥವಾ ನಮ್ಮ ರಾಜ್ಯದ ಅಧ್ಯಕ್ಷ, ಮುಖ್ಯಮಂತ್ರಿಗಳು ಹೆಸರು ಹೇಳಿದರೆ ಅದಕ್ಕೊಂದು ಗೌರವ ಬರುತ್ತೆ, ಅರ್ಥ ಬರುತ್ತೆ, ತೂಕ ಇರುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಸಂಪರ್ಕದಲ್ಲೇ ಇದ್ರು ನಮ್ಮ ಪ್ರತಿನಿಧಿ ಕಿರಣ್ ಮುಂದುವರಿಸಿ. ಇಲ್ಲಿ ಗಮನಿಸ್ತಾ ಇದ್ವಿ, ಇಲ್ಲಿ ಮಾತನಾಡ್ತಾ ಇರುವಂತಹ ಮಾತನ್ನ, ರೇಣುಕಾಚಾರ್ಯ ಅವರ ಮಾತನ್ನ ಕೇಳಿಸಿಕೊಂಡ್ರೆ ಯಾರಿಗೆ ಏನು ಮುಟ್ಟಿಸ್ಬೇಕು ಅಥವಾ ಯಾರಿಗೆ ಏನು ವಿಚಾರವನ್ನ ತಲುಪಿಸ್ಬೇಕೋ ಆ ವಿಚಾರವನ್ನ ತಲುಪಿಸಿ ಆಗಿದೆ. ಈಗ ನಾನು ಕೂಡ ಆಕಾಂಕ್ಷಿ, ನಾವು ಕೂಡ ಆಕಾಂಕ್ಷಿಗಳು ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ದಾರೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ. ಎಲ್ಲರೂ ಆಕಾಂಕ್ಷಿಗಳಾದ್ರೆ ಇರುವಂತಹ ಸ್ಥಾನ ತುಂಬಿಸ್ಕೊಳ್ಳೋದಕ್ಕೆ ಭಾರಿ ಕಷ್ಟ ಆಗುತ್ತಲ್ವಾ ಕಿರಣ್? ಖಂಡಿತ ಆನಂದ್. ಈಗ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆ ವಿಚಾರದಲ್ಲಿ ಸಚಿವರು ವರ್ಸಸ್ ಶಾಸಕರು ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಯಾಕೆಂದ್ರೆ ಸಚಿವರುಗಳಿಗೆ ತಮ್ಮನ್ನ ಕೈ ಬಿಡಬಾರದು ಅನ್ನುವಂಥ ಒತ್ತಡವನ್ನು ಹೇರುವಂಥವು, ಪರೋಕ್ಷವಾಗಿ ತಮ್ಮನ್ನ ಸಂಪುಟದಲ್ಲಿ ಮುಂದುವರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಲಾಬಿ ಮಾಡೋದಕ್ಕೆ ಸಾಧ್ಯವಿರುವಂತಹ ತಮ್ಮ ಮಟ್ಟದಲ್ಲಿ ಆಗ್ತಿರುವಂತಹ ಪ್ರಯತ್ನಗಳನ್ನು ಅವರು ಮಾಡ್ತಿದ್ದಾರೆ. ಅದಕ್ಕೆ ಪೂರಕವಾಗಿ ಒಂದಷ್ಟು ಸಚಿವರುಗಳು ತಮ್ಮಲ್ಲೇ ಸಭೆಗಳನ್ನು ಮಾಡುವಂಥದ್ದು, ಚರ್ಚೆಗಳನ್ನ ಮಾಡುವಂಥದ್ದು, ಇಂತಹ ವಿಚಾರಗಳನ್ನ ಮಾಡ್ತಾ ಇದ್ದಾರೆ. ಇದು ಶಾಸಕರ ಗಮನಕ್ಕೆ ಬಂದಿರುವಂತಹ ಕಾರಣಕ್ಕಾಗಿ ಸಚಿವರಿಂದ ತಮ್ಮನ್ನ ಕೈ ಬಿಡದಂತೆ ಲಾಬಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆಯೇನೋ ಅನ್ನುವಂಥ ಅನುಮಾನ ಈಗ ಸಚಿವಾಕಾಂಕ್ಷಿ ಶಾಸಕರುಗಳಿಗೆ ಶುರುವಾಗಿದೆ. ಆ ಕಾರಣಕ್ಕಾಗಿ ಅವರು ಬಿಜೆಪಿಯ ವರಿಷ್ಠರನ್ನ, ರಾಜ್ಯ ನಾಯಕರನ್ನ, ಸದ್ಯಕ್ಕೆ ಕೈಗೆ ಸಿಗುವಂತ ರಾಜ್ಯ ನಾಯಕರನ್ನ ಭೇಟಿ ಮಾಡಿ ಒತ್ತಡವನ್ನು ಹೇರುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇದರ ಒಂದು ಭಾಗವಾಗಿ ಇವತ್ತು 3 ಜನ ಶಾಸಕರು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರನ್ನ ಭೇಟಿ ಮಾಡಿ ಸಚಿವರುಗಳನ್ನ ಕೈ ಬಿಡಿ, ಹೊಸಬರಿಗೆ ಅವಕಾಶ ಕೊಡಿ ಅನ್ನುವಂತಹ ಒಂದು ಬೇಡಿಕೆಯನ್ನು ಮುಂದಿಟ್ಟಿರುವಂತದ್ದು. ಈಗಾಗಲೇ ಸರ್ಕಾರ